ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ. ನಿನ್ನೆ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ, ಹಾಗೆ ಅಪ್ಲೋಡ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಯಾಕಪ್ಪ ಅಂದ್ರೆ ನಿನ್ನೆ ನಮ್ಮ ಕಾಕು ಬಂದಿದ್ದು, ಯಾರ ಗೆಸ್ಟ್ ಬರ್ರಿ, ಅವಾಗ ನಾನು ವ್ಲಾಗ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಆಗಲ್ಲ. ಯಾಕಂದ್ರೆ ಅವರು ಊರಿಂದ ಬಂದಿರ್ತಾರೆ, ಇವಾಗ ಅವ್ರಿಗೆ ಮಾತಾಡ್ಸೋದು, ಅವ್ರ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು, ಅಲ್ಲಿಗೆ ಆಲ್ರೆಡಿ ಒಂದಿನ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಓದ್ಕೊಂತಿರ್ತೀನಿ. ಇಲ್ಲೇ ಫ್ಯಾಮಿಲಿ ಓದ್ಕೊಳ್ಳೋದು ನಾನು. ಯಾಕಪ್ಪ ಅಂದ್ರೆ ಇಲ್ಲೇ ವಿಂಡೋ ಇದೆಯಲ್ಲ, ಕತ್ಲ ಇದ್ದಾಗ ಮುಂಚೆ ಈ ಕಡೆ ಕುಂತಿದ್ದೆ, ಬಟ್ ಈ ಕಡೆ ಕತ್ಲ ಆಯ್ತು. ಇಲ್ಲಿ ಅಕ್ಕ ಸ್ಟಡಿ ಮಾಡ್ತಾಳು, ಇಲ್ಲಿ ನಾ ಸ್ಟಡಿ ಮಾಡ್ತೀನಿ. ಇದು 4th ಸ್ಟ್ಯಾಂಡರ್ಡ್ ಬುಕ್ಕು, ಈಗಿಂದಲ್ಲ ಮುಂಚಿಂದಿದು. ಇದನ್ನು ನಂದೇ ಬುಕ್, ಬಟ್ ಆಲ್ರೆಡಿ ಎಲ್ಲ ಹರಿದೋಗಿದೆ ನೋಡ್ರಿ, ಬರ್ದು ನನ್ನ ಹೆಸರೇ. ಓಕೆ ಫ್ಯಾಮಿಲಿ, ಸ್ಟೇಟ್ಯೂನ್ ಆಗಿದೆ. ಹಾಗೆ ನಿನ್ನೇನು ಮಾಡೋಕ್ಕಾಗಿಲ್ಲ ಫ್ಯಾಮಿಲಿ. ಈಗ ಹೋದ್ರು, ಸ್ವಲ್ಪ ಹೊತ್ತಾಯ್ತು ನಮ್ಮ ಕಾಕು ಈಗ ಹೋದ್ರು. ಅಣ್ಣ ಬಂದು ಕರ್ಕೊಂಡು ಹೋದ. ಸ್ಟೇಟ್ಯೂನ್ ಆಗಿದೆ ಫ್ಯಾಮಿಲಿ. ನಿಮಗೆ ಬನ್ನಿ, ಇವತ್ತಿನ ಟಿಫನ್ ಏನಂತ ನಿಮ್ಗೆ ಹೇಳಲಿಲ್ಲ, ಹೇಳ್ತೇನೆ ಅಂತ. ಹಾಗಾಗಿ ಮತ್ತೆ ನಾವು 4 ಜನ ಇದೀವಿ. ಈಗ ಮಮ್ಮಿ ಮಾಡ್ತಾ ಇದ್ದಾರೆ ಏನಪ್ಪ ಅಂದ್ರೆ ಚಿಕನ್ ಬಿರಿಯಾನಿ. ಅಷ್ಟು ಅಲ್ಲ, ಸ್ವಲ್ಪ ಪೀಸ್ ಹಾಕ್ತಾರೆ, ಇಷ್ಟ ಹಾಕೊಂಡು ಹಾಕಲ್ಲ. ಯಾಕಂದ್ರೆ ಜಾಸ್ತಿ ನಮ್ಮ ಮನೆಗೆ ಇಷ್ಟಪಡಲ್ಲ ಅಲ್ಲೆಲ್ಲರೂ. ನನಗಿಷ್ಟ, ಆಮೇಲೆ ನಮ್ಮ ಅಕ್ಕಗೂ ಕೂಡ ಇಷ್ಟ ಇದೆ ಬಿರಿಯಾನಿ, ಚಿಕನ್ ಬಿರಿಯಾನಿ. ಅದು ಮಾಡೋದನ್ನ ನಿಮ್ಗೆ ರೆಸಿಪಿ ತೋರಿಸಲ್ಲ, ಬಟ್ ಸ್ವಲ್ಪ ಆಗಾಗ ಕ್ಲಿಪ್ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ಯಾಮಿಲಿ, ಈಗ ಯಾಕೋ ವೆದರು ಎಷ್ಟು ಸ್ವಲ್ಪ ಎಷ್ಟು ಗಂಟೆಪ್ಪ ಅಂದ್ರೆ ಆಲ್ರೆಡಿ 10:15 ಆಗೈತಿ, ಬಟ್ ಅದನ್ನ 7 ಗಂಟೆ ಹಂಗಿದೆ ವೆದರ್. ಯಾಕೇನೋ ಗೊತ್ತಿಲ್ಲ. ಇದು ನೀರು ಚೇಂಜ್ ಮಾಡಬೇಕು, ಬಟ್ ನೀರು ಚೇಂಜ್ ಮಾಡಿಲ್ಲ. ತೋರಿಸ್ತೀನಿ ನಿಮಗೆ, ಇವತ್ತು ಚೇಂಜ್ ಮಾಡ್ತೀನಿ ನೀರು. ಈ ರೀತಿ ಬೆಳೆದಿದೆ ಗಿಡ. ನಾವು ತಂದಾಗ ಎಷ್ಟಿತ್ತಪ್ಪ ಅಂದ್ರೆ ಅದು ಇಷ್ಟೇನಾಯ್ತು, ಐ ಥಿಂಕ್ ಇಷ್ಟಿತ್ತು ನೋಡ್ರಿ. ಇಷ್ಟು ಬೆಳೆದ್ಬಿಟ್ಟಿದೆ. ಅಲ್ಲಿ ನಿಮ್ಗೆ ಕಾಣ್ತಿದ್ದಲ್ಲ, ಅದು ಯಾಕಪ್ಪ ಅಂದ್ರೆ ಹೊರಗೆ ಕಿಟಕಿ ಥರ ಕಾಣಲ್ಲ. ಮುಂಚೆ ನಾವು ತಂದಾಗ ಇಷ್ಟಿತ್ತು. ಈಗ ಸ್ಟೇಟ್ಯೂನ್ ಆಗಿ ಫ್ಯಾಮಿಲಿ, ನಿಮ್ಗೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಬಿರಿಯಾನಿ ಮಾಡೋದು. ಸ್ವಲ್ಪ ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ನೋಡಿ ಫ್ಯಾಮಿಲಿ, ನಮ್ಮ ಫ್ರಿಜ್ ಯಾವ ರೀತಿ ತುಂಬಿಕೊಂಡಿದೆ ಅಂದ್ರೆ ಯಾವ ರೀತಿ ಫುಲ್ ಮೆಸ್ಸಿ ಐತಿ. ನಾವು ಸೌದತ್ತಿ ಹೋಮನ್ ಲಿಂಬೆ ಹಣ್ಣು ತಂದಿದ್ವಿ, ಎಷ್ಟು ಹಾಕೊಂಡಿದ್ದೆವು, ಬಟ್ ಅದು ಯೂಸ್ ಮಾಡೋಕ್ಕೆ ಯಾವ ರೀತಿ ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ. ಈಗ ಹೆಂಗೂ ಉಪ್ಪಿನಕಾಯಿ ಖಾಲಿ ಆಗಿದೆ, ಐ ಥಿಂಕ್ ಉಪ್ಪಿನಕಾಯಿ ಹಾಕ್ಬೋದು, ಗೊತ್ತಿಲ್ಲ ಮಮ್ಮಿ. ನೋಡಿ ಯಾವ ರೀತಿ ಆಗಿದೆ ಎಲ್ಲ. ಇದು ಕ್ಲೀನ್ ಮಾಡಬೇಕು ಫ್ಯಾಮಿಲಿ ಒಂದು ದಿವಸ ನೋಡ್ರಿ. ಬಟ್ ಈ ಫ್ರೆಶ್ ಏನು ಇದು ಕ್ಲೀನ್ ಮಾಡೋ ಅವಶ್ಯ ಇಲ್ಲ, ಯಾಕಂದ್ರೆ ಈಗ ರೀಸೆಂಟ್ ಆಗಿ ಕ್ಲೀನ್ ಮಾಡಿದ್ವಿ. ಅದ್ರಾಗೆಲ್ಲ ಜೋಡಿಸ್ಕೊಳ್ಳೋದ ನಿಮ್ಗೆಲ್ಲ ಉಗಾಡ ಆಗ್ತದೆ. ಇಲ್ಲೂ ನೋಡ್ರಿ, ಕಾಯಿಗಳೆಲ್ಲ ಸೌದತ್ತಿ ಹೋಗಿ ಬಡಿಸಿದೆಲ್ಲ ಕಾಯಿಗಳು ಅದೆಲ್ಲ ಮಾಡ್ಬಿಟ್ಟೈತಿ. ಇದೆಲ್ಲ ಮೃಗ ಇದೆಲ್ಲ ಇದಾವೆ, ಆಗ್ತಿಲ್ಲ ನೋಡಿ, ಎಲ್ಲ ತುಂಬ ಹೋಗ್ಬಿಟ್ಟೈತಿ. ಹೆಂಗಿಡ್ಬೇಕು ನಮ್ಮ ಫ್ರಿಜ್ ಆಗೈತಿ. ನೋಡೋಣ ಆದಷ್ಟು ಬೇಗ ಅದನ್ನ ಕ್ಲೀನ್ ಮಾಡೋದಂತೆ. ಸ್ಟೇಟ್ಯೂನ್ ಆಗಿದೆ. ಅಲ್ಲಿ ಮೇಲೆಲ್ಲ ಕ್ಲೀನ್ ಮಾಡಬೇಕು, ಅದನ್ನೂ ಕೂಡ ನೀವು ಮಾಡಿಲ್ಲ. ಯಾವಾಗ ಸೌದತ್ತಿಗೆ ಹೋಗಿ ಬಂದಿದ್ದು ನೋಡ. ಹಾಕ ಏನ ಚಿಕನ್ ಕಟ್ ಮಾಡು, ಒಂದು 4 ದೊಡ್ಡ ಪೀಸ್ ಇಡ ಬಿರಿಯಾನಿಗೆ. ಇವೆಲ್ಲ ಸಣ್ಣ ಪೀಸ್ ಕಟ್ ಮಾಡಿ. ಎದಕ್ಕಪ್ಪ ಅಂದ್ರೆ ಕುಸ್ಕಾ ಟೈಪ್ ಮಾಡೋದು. ಸ್ವಲ್ಪ ಇದು ಕ್ಯಾಮ್ರಾ ಸೆಟ್ ಮಾಡಿ ಸ್ಟೇಟ್. ಫ್ಯಾಮಿಲಿ, ಈಗ ಚಿಕನ್ ಎಲ್ಲ ಹೆಚ್ಚಿಕೊಟ್ಟೆ. ಈ ಕಡೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ, ಆ ಕಡೆ ಕುಸ್ಕಾ ಮಾಡ್ತಾ ಇದ್ದಾರೆ. 2 ಒಮ್ಮೆಟ್ಲಿಗೆ ಆಗ್ಬಿಡುತ್ತೆ ಅಂತ ಮಾಡ್ತಿದ್ದಾರೆ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಟಮಾಟಿ, ಈರುಳ್ಳಿ ಎಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಅದು ಚಿಕನ್ ಬಿರಿಯಾನಿಗೆ ಫ್ಯಾಮಿಲಿ. ಹಾಗೆ ಪೀಸ್ ಹಾಕಿ ಖಾರ ಪುಡಿ ಎಲ್ಲ ಹಾಕಿ ಒಟ್ಟು ಮಿಕ್ಸ್ ಮಾಡ್ತಾರೆ. ನಾನು ರೆಸಿಪಿನ ಹೇಳೋಕ್ಕಾಗಲ್ಲ, ಹಾಗೆ ತೋರಿಸ್ತೀನಿ ಅಷ್ಟೇ ಕ್ಲಿಪ್ ಸಣ್ಣದಾಗಿ. ನೆಕ್ಸ್ಟು ಈಗ ಅಕ್ಕಿ ಹಾಕಿ ವಿಜಿಲ್ ಹಾಕಕ್ಕೆ ಇಟ್ಬಿಟ್ರೆ, ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿದಾರೆ ಅಕ್ಕ. ನೆಕ್ಸ್ಟ್ ಈಗ ಅದನ್ನ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಹೊಡಿಸ್ಬಿಟ್ರೆ ಚಿಕನ್ ಬಿರಿಯಾನಿ ರೆಡಿ. ಈ ಕಡೆಗೆ ಕುಸ್ಕಾ ಕೂಡ ಆಗಿದೆ, ಟೇಸ್ಟ್ ಮಾಡಿ ನಾನು ನೋಡ್ತೀನಿ. ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ಎಡಿಟ್ ಮಾಡಿದ್ಮೇಲೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. A few moments later. ಫ್ಯಾಮಿಲಿ, ಈಗ ಎಡಿಟ್ ಮಾಡೋದು ಸ್ಟಾಪ್ ಮಾಡೀನಿ, ಯಾಕಂದರೆ ಟಿಫನ್ ರೆಡಿ ಆಗಿದೆ. ಬನ್ನಿ ಈಗ ಟಿಫನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ. ಈಗ ಸ್ವಲ್ಪ
ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಮುಂಚೆಗೆ ಟಿಫನ್ ತಿಂದು ಬಂದ್ಬಿಟ್ಟೆ, ಈಗ ಹೊಟ್ಟೆ ಸಿಗ್ತಾ ಇದೆ. ಇದು ಆಗಲೇ ಈ ಕುಸ್ಕ ಟೇಸ್ಟ್ ಮಾಡಿದ್ವಲ್ಲ, ಅದೇ ಕುಸ್ಕ ಟೇಸ್ಟ್ ಮಾಡಿದ್ವಲ್ಲ ಅದೊಂದು. ಬನ್ನಿ ಫ್ಯಾಮಿಲಿ, ಈಗ ಟಿಫನ್ ತಿನ್ನೋಣ ಅಂತ. ಟಿಫನ್ ತಿನ್ನೋ ಮುಂದೆ ಏನು ಟಿಫನ್ ಅಂತ ತೋರಿಸ್ತೀನಿ. ಆಲ್ರೆಡಿ ಹೇಳಿದ್ದೀನಿ, ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಟೇಸ್ಟ್. ಈಗ ಎಷ್ಟು ಗಂಟೆಪ್ಪ ಅಂದರೆ 12 ಗಂಟೆ ಆಗಿದೆ. ಹಾಗಾಗಿ ಟಿಫನ್ ಅಂತ ಹೇಳೋಕ್ಕಾಗಲ್ಲ, ಲಂಚ್ ಅಂತಲೇ ಹೇಳ್ಬೋದು, ಮಧ್ಯಾಹ್ನದ ಲಂಚ್. ಯಾಕಂದರೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ನಾವು ನಮ್ಮದು ಪ್ಲಾನ್ ಏನಿತ್ತಪ್ಪ ಅಂದರೆ ಬೆಳಿಗ್ಗೆ ಮುಂಚೆ ಬಿರಿಯಾನಿ ಮಾಡಿ ನೆಕ್ಸ್ಟು ಕುಸ್ಕ ಆಮೇಲೆ ರೊಟ್ಟಿ ಎಲ್ಲ ತಿಂದಾಯಿತು ಅಂತಂದು. ಬಟ್ ಎಲ್ಲ ರೆಡಿ ಆಯ್ತಲ್ಲ, ಹಾಗೆ ಲಂಚೇ ಮಾಡೋಣ ಅಂತಂದು ಸ್ವಲ್ಪ ಲೇಟ್ ಆಯಿತು ಬಿರಿಯಾನಿ ಆಗೋದು. ನಾವು ಇವತ್ತು ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಸ್ಟೇಟ್ಯೂನ್ ಆಗಿದೆ. ನಿಮಗೆ ಆಮೇಲೆ ಸಿಗ್ತೀನಿ ಎಲ್ಲ ತಟ್ಟಿ ಹೇಳ್ಕೊಂಡಿದ್ಮೇಲೆ. ಫ್ಯಾಮಿಲಿ ನನ್ನ ತಟ್ಟಿ ಆಲ್ರೆಡಿ ಅಷ್ಟು ರೆಡಿ ಆಗಿದೆ, ಸ್ವಲ್ಪ ಕಡೆ ತರಿಸುವ. ಬಟ್ ಇನ್ನೂ ನಾವು ಈಗ ಬಿರಿಯಾನಿ ಹಾಕೊಂಡಿಲ್ಲ, ಮುಂಚೆ ರೊಟ್ಟಿ ತಿನ್ನೋಣ ಅಂತಂದು ಟೇಸ್ಟ್ ಮಾಡಿ ಹೇಳ್ತೀನಿ ಸರ್ ಯಾವ ರೀತಿ ಆಗೈತೆ ಅಂತಂದು. ಇದು ನಿನ್ನೆ ಮಾಡಿದ್ದು ರೊಟ್ಟಿ, ಇವತ್ತಿಂದಲ್ಲ, ನಿನ್ನೆ ಕಾಕುತನ ಬಂದಿತ್ತು ಮಾಡ್ಕೊಂಡೆ, ಅದನ್ನೇ ಬಿಸಿ ಮಾಡ್ಕೊಂಡಿವಿ ಅಷ್ಟೇ. ಈಗ ಬೇಕಾದ್ರೆ ಕೊಡ್ತೇನೆ ನಾವು. ಹಾಂ एकदम ಚೆನ್ನಾಗಿದ್ದ ಕೊಡ್ತಾರೆ. ಸೂಪರ್ ಆಯ್ತು ನಮಗೆ ಎಲ್ಲದು. ಬರ್ರಿ ನೋಡ್ತಿದ್ದೆ ಟೇಸ್ಟು, ನೋಡ್ತಿದ್ದೆ. ಚೆನ್ನಾಗಿದೆ ಫ್ಯಾಮಿಲಿ. ಉಪ್ಪು ಎಲ್ಲ ಕರೆಕ್ಟ್ ಐತಿ, ಪೀಸ್ ಕೂಡ ಕರೆಕ್ಟಾಗಿ ಬಂದಿದೆ. ಸ್ಟೇಟ್ಯೂನ್ ಆಗಿದೆ. ನಿಮಗೆ ರೊಟ್ಟಿ ತಿಂದ್ಮೇಲೆ ಸಿಗ್ತೀನಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಈಗ ಚಿಕನ್ ಬಿರಿಯಾನಿ ತಿಂತಾ ಇದ್ದೀನಿ. ರೊಟ್ಟಿ ತಿನ್ನೋದಾಯಿತು. ಅದು ನಿನ್ನೆ ಕಾಕು ತಂದಿದ್ದಲ್ಲ, ಸ್ವಲ್ಪ ಒಂದೆರಡು ಉಳಿದಿದ್ವು, ಅವನ್ನೇ ತಿಂದ್ವಿ. ಈಗ ಹಾಗೆ ಬಿರಿಯಾನಿ ಕೂಡ ಹಾಕೊಂಡೆ. ಸೂಪರಾಗಿತ್ತು, ಮತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ. ಇದು ರೆಸಿಪಿ ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇಟ್ಯೂನ್, ಮತ್ತು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. A few minutes later. ಓಕೆ ಫ್ಯಾಮಿಲಿ, ಈಗ ಊಟ ಮಾಡಿದೆ. ಖಾರ ಆಗಿತ್ತು ಸ್ವಲ್ಪ, ಹಾಗಾಗಿ ಚಿಕನ್ ಯಾವಾಗ ಖಾರ ಇತ್ತು ಚೆನ್ನಾಗಿ, ಮಟನ್ ಆಗಲಿ ಚಿಕನ್ ಆಗಲಿ. ಹಾಗಾಗಿ ಸೌತಿಕಾಯಿ ತಿಂತಾ ಇದ್ದೀನಿ, ಸ್ವಲ್ಪ ಖಾರ ಕಡಿಮೆ ಆಗಲಿ ಅಂತಂದು. ನೆಕ್ಸ್ಟ್ ಈಗ ಓದ್ಕೋಬೇಕು ಫ್ಯಾಮಿಲಿ. ಈಗಿನ ಊಟ ಆತಲ್ಲ, ಊಟ ಆದ ತಕ್ಷಣ ನಂಗೆ ಓದ್ಕೊಳ್ಳೋದು ಅನ್ಸಲ್ಲ. ಈ ಕಡೆ ಸ್ವಲ್ಪ ಎಡಿಟ್ ಮಾಡಿಬಿಡ್ತೀನಿ ವ್ಲಾಗ್ನ. ವ್ಲಾಗ್ ಎಡಿಟ್ ಮಾಡಿ ನೆಕ್ಸ್ಟು ಈಗ ಲಾಗ್ ಎಡಿಟ್ ಮಾಡಿ ಓದೋಣಂತ ಫ್ಯಾಮಿಲಿ. ಯಾಕಪ್ಪ ಅಂದ್ರೆ ಈಗಿನ ಊಟ ಆಯ್ತಲ್ಲ, ಊಟ ಆದ ತಕ್ಷಣ ಓದೋಣ ಅನ್ಸಲ್ಲ, ಯಾಕಂದ್ರೆ ಬೋರ್ ಅನ್ಸುತ್ತೆ ಅದು. ಸ್ವಲ್ಪ ಎಡಿಟ್ ಮಾಡಿಬಿಟ್ರೆ ಒಂದು ಅರ್ಧ ಗಂಟೆ ಎಡಿಟ್ ಮಾಡಿ ಆಮೇಲೆ ಓದ್ಕೊಂತ ಕುಂದಿರ್ತೀನಿ. ಸ್ಟೇಟ್ಯೂನ್. Few moments later. ಫ್ಯಾಮಿಲಿ ಈಗ ಫೈನಲಿ ವ್ಲಾಗೆಲ್ಲ ಸ್ವಲ್ಪ ಎಡಿಟ್ ಮಾಡಿದ್ದಾಯಿತು. ಫ್ಯಾಮಿಲಿ ಈಗ ಓದ್ಕೊತ ಕುಂತೀನಿ. ಸ್ವಲ್ಪ ನಾನು ಡೈಲಿ ಏನಪ್ಪ ಅಂದ್ರೆ ಕಾಪಿ ರೈಟಿಂಗ್ ಬರೀತೀನಿ, ಅಂದರೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದುಂಡುಗಾಗಲಿ ಅಂತಂದು ಡೈಲಿ ಬರೀತೀನಿ ಫ್ಯಾಮಿಲಿ. ಹಾಗಾಗಿ ಈಗ ಮುಂಚೆ ಇಂಗ್ಲೀಷ್ ಬರೀತೀನಿ, ಆಮೇಲೆ ಹಿಂದಿ, ಕನ್ನಡ. ಸ್ಟೇಟ್ಯೂನ್ ಆಗಿದೆ. ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತು ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಫ್ಯಾಮಿಲಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಎಂಡ್ ಟೇಕ್ ಕೇರ್, ಬೈ ಬೈ, ಬಿ ಹ್ಯಾಪಿ, ಬಿ ಸೇಫ್, ಬಾಯ್ ಬಾಯ್.